ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ನನ್ನ ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ರೋಟೀನ ಸ್ಟಾರ್ಟ್ ಮಾಡಬೇಕು. ನಾನು 21 ಡೇಸ್ ಇದನ್ನು ಫಾಲೋ ಮಾಡಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೇರ್ ಕೇರ್ ನಥಿಂಗ್ ಬಟ್ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಇವತ್ತಿಗೆ. ಬಟ್ ನನ್ನ ಸ್ಕಿನ್ನಲ್ಲಿ ತುಂಬ ಪಿಂಪಲ್ಸ್ ಆಗಿರೋ ಕಾರಣ ಸ್ಕಿನ್ಗೆ ಅಲೋವೆರಾ ಪ್ಯಾಕ್ನ 21 ಡೇಸ್ ಚಾಲೆಂಜ್ ತೊಗೋಬೇಕಂತ ಇದ್ದೀನಿ. ನೋಡೋಣ 21 ಡೇಸ್ ನಾನು ಕರೆಕ್ಟಾಗಿ ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ಮೇಲೆ ನನ್ನ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಕಾಣಿಸುತ್ತಾ ಅಂತ ನಾನು ಜೆನ್ಯೂನ್ ಆಗಿ ರಿವ್ಯೂ ಕೊಡಬೇಕು ಇದನ್ನು. ಯಾಕೆಂದರೆ ತುಂಬ ಇನ್ಫ್ಲೂಯೆನ್ಸರ್ಸ್, ತುಂಬ ಫ್ಯಾಮಿಲಿ ಮೆಂಬರ್ಸ್, ತುಂಬ ಫ್ರೆಂಡ್ಸ್ ನನಗೆ ಸಜೆಸ್ಟ್ ಮಾಡಿರೋದು ಅಲೋವೆರಾ ಈಸಿಯಾಗಿ ಸಿಗುತ್ತೆ, ಅಲೋವೆರಾ ಹಚ್ಚು ಸ್ಕಿನ್ ಚೆನ್ನಾಗಾಗುತ್ತೆ, ಅಲೋವೆರಾ ಈಸಿಯಾಗಿ ಸಿಗುತ್ತೆ, ಅಲೋವೆರಾ ಹಚ್ಚು ಸ್ಕಿನ್ ಚೆನ್ನಾಗಾಗುತ್ತೆ ಅಂತ. ಸೊ ಲೈಕ್ ಮೀ ಟ್ರೈ ದಿಸ್ ಚಾಲೆಂಜ್. ಒಂದು 21 ಡೇಸ್ ಟ್ರೈ ಮಾಡೋಣ, ವರ್ಕ್ ಆಗುತ್ತಾ ನೋಡೋಣ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ದೇಶನ್ ಹೆಲ್ಪ್ ತೊಗೊಂಡೆ. ನಾನು ಹೇರ್ ನಿಮಗೆ ಗೊತ್ತಿರೋಂಗೆ ನಾನು ಸ್ಮೂತ್ನಿಂಗ್ ಮಾಡಿಸಿ ಕಂಪ್ಲೀಟಾಗಿ ಹಾಳಾಗಿಬಿಟ್ಟಿದೆ. ಅದನ್ನು ನಾನು ಆದಷ್ಟು ಕಟ್ ಮಾಡ್ಕೊಂಡು ತುಂಬ ಶಾರ್ಟಾಗಿ ಬೇರೆ ಆಗಿಬಿಟ್ಟಿದೆ. ಅದು ಹೆಂಗಂದರೆ ಪೊರ್ಕೆ ಥರ ನಿಂತ್ಕೊಂಡು ಬಿಡುತ್ತೆ ಅಸಹ್ಯವಾಗಿ. ಸೊ ಹೇರ್ ಗ್ರೋತ್ ಕೂಡ ಪ್ರಾಬ್ಲಮ್ ಆಗಿದೆ ನನಗೆ. ಇವಾಗ ನಾನು ಡಾಬರ್ ಆಮ್ಲದು ಆಲ್ಮಂಡ್ ಆಯಿಲ್ ಅದು ನಮ್ಮ ಅಕ್ಕ ಅವರೆಲ್ಲ ಹಚ್ತಾರೆ, ಸೊ ಅದನ್ನೇ ಹಚ್ಕೊತಾ ಇದ್ದೀನಿ. ನನಗೆ ಯೂಶ್ವಲಿ ಯಾವಾಗಲೂ ಹರಳೆಣ್ಣೆ ಏನು ಕ್ಯಾಸ್ಟ್ರ್ ಆಯಿಲ್ ಇದೆ ಅಲ್ಲ, ಅದನ್ನೇ ನಾನು ಬಳಸೋದು ಜಾಸ್ತಿ. ಯಾಕೆಂದರೆ ಅದನ್ನು ಹಚ್ಕೊಂಡ್ಬಿಟ್ಟು ನನಗೆ ಮಲ್ಕೊಂಡ್ಬಿಟ್ಟೆ ಅಂತ ಅಂದರೆ ಫುಲ್ ಆರಾಮಾಗಿ ನಿದ್ದೆನೂ ಮಾಡ್ಬೋದು, ಬಾಡಿಗೆ ಕೂಡ ತಂಪು. ಏನೋ ನನಗೆ ಅಭ್ಯಾಸ ಅದು. ನನಗೆ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ಲಾಗಿರಲ್ಲ. ಮುಖದಲ್ಲೆಲ್ಲ ಪಿಂಪಲ್ ಆಗಿಬಿಟ್ಟಿದೆ. ಎಷ್ಟು ಸಣ್ಣ ಪಿಂಪಲ್ಸ್ ಅಂದರೆ ಅಸಹ್ಯ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ಅಷ್ಟು ಪಿಂಪಲ್ಸ್ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ಹೋಗ್ಲಾಡ್ಸ್ಕೊಬೇಕು. ಹಾಗೆ ಇವತ್ತು ಆಯಿಲ್ ಅಪ್ಲೈ ಮಾಡಿಕೊಂಡು ಒಂದು 1 ಅವರ್ ಅಥವಾ 2 ಅವರ್ಸ್ ಇದ್ದು ಸ್ನಾನ ಮಾಡಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಇರೋಕ್ಕೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ಅದು 2 ಅವರ್ಸ್ ಆದಮೇಲೆ ನಾನು ಅಲೋವೆರಾ ಪ್ಯಾಕ್ ಏನಿದೆ ಅದನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ಇವಾಗಲೇ ನಾನು ಹಾಕ್ಕೊಂಡ್ಬಿಟ್ರೆ ಪ್ಯಾಕ್ನ ಪ್ರಾಬ್ಲಮ್ ಆಗುತ್ತೆ. ಅಷ್ಟು ಅವರ್ ಅಲೋವೆರಾ ಪ್ಯಾಕ್ ಇರೋಕ್ಕಾಗಲ್ಲ. ನನ್ನ ಕೂದಲು ನಂತೂ ದಿಶಾ ಮಸಾಜ್ ಅನ್ನೋ ಹೆಸ್ರಿನಲ್ಲಿ ಫುಲ್ ಕಿತ್ತು ಪತ್ತು ಅಯ್ಯೋನ್ಸ್ಬಿಟ್ಲು ನನಗೆ. ಬಟ್ ಆದ್ರೂ ಚೆನ್ನಾಗಿ ಮಾಡ್ತಾಳೆ. ನನಗೆ ಯೂಶ್ವಲಿ ದಿಶನ್ ಕೈಲೇ ಇಲ್ಲಿದ್ದಾಗ ನಾನು ಹೇರ್ ಆಯಿಲೆಲ್ಲ ಅಪ್ಲೈ ಮಾಡೋದು ಅವಳೇ ನನಗೆ. ಏಕೆಂದರೆ ಯಾರಿಗೂ ಟೈಮ್ ಇರೋಲ್ಲ. ಆ್ಯಂಡ್ ಯಾರು ಇವಾಗ ಮೊದಲಿನ ಥರ ಎಣ್ಣೆ ಹಚ್ತೀನಿ ಬಾ ಕೂತ್ಕೋ ಅನ್ನೋ ಥರನೂ ಯಾರೂ ಹೇಳೋದು ಇಲ್ಲ. ಸೊ ನನಗೆ ಯಾವಾಗಲೂ ದಿಶನ್ ಕರಿತೀನಿ, ದಿಶಾ ಬಾರೆ ಎಣ್ಣೆ ಹಚ್ಚೋ ಅಂತ. ಇವಾಗ ನಾನು ಹೇರ್ಗೆ ಆಯಿಲ್ ಅಪ್ಲೈ ಮಾಡಿದ್ದಾಗಿದೆ. ಅಪ್ಲೈ ಮಾಡಿ 1 ಅವರ್ ರೆಸ್ಟ್ ಮಾಡಿದ್ದಾಗಿದೆ. ಇದು ಅಲೋವೆರಾ ನಮ್ಮ ಅತ್ತೆ ಮನೆ ಹತ್ರದಿಂದ ತೊಗೊಂಡು ಬಂದಿದ್ದೀನಿ. ನನಗೆ ಆ ಥರ ಫ್ಯಾನ್ಸಿಯಾಗಿ ಚಾಕು ತೊಗೊಂಡು ಕಟ್ ಮಾಡಬೇಕು ಅದೆಲ್ಲ ಏನಿಲ್ಲ. ಇದನ್ನು ಆ್ಯಕ್ಚುಲಿ ನಾನು ಮೊದಲೆಲ್ಲ ಅಪ್ಲೈ ಮಾಡ್ತಿದ್ದೆ, ಅವಾಗೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಯಾಕಿಷ್ಟು ನನಗೆ ಪಿಂಪಲ್ಸ್ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಯಾಕೆ ಈಗ ಆಗ್ತದೆ ಅಂತಲೂ ಗೊತ್ತಿಲ್ಲ. ಮೇ ಬಿ ಎಕ್ಸ್ಟ್ರೀಮ್ ಹೀಟಿಂದ ಇರ್ಬೋದು, ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲ. ಸದ್ಯಕ್ಕೆ ಆಗ್ತಾಯಿದೆ. ತುಂಬ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗಿದೆ. ಸ್ಕಿನ್ ರಿಲೇಟೆಡ್ ಅಲರ್ಜೀಸ್ ಆಗ್ತಾಯಿದೆ. ಧೂಳು, ಬಿಸಿಲು ಇರ್ಬೋದು. ಸೊ ಇದನ್ನು ಈ ತಿರುಳನ್ನೆಲ್ಲ ಕ್ಲೀನಾಗಿ ತಗೊಂಡು ಫೇಸ್ಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಆ್ಯಕ್ಚುಲಿ ವಾಟ್ ಐ ಆಮ್ ಪ್ಲ್ಯಾನಿಂಗ್ ಅಂದರೆ ಇದನ್ನೆಲ್ಲ ಸ್ಟೋರ್ ಮಾಡಿ ಐಸ್ ಕ್ಯೂಬ್ಸ್ ಒಳಗಡೆ ಇಟ್ಕೊಂಡು ಎವ್ರಿಡೇ ಮಾರ್ನಿಂಗ್ ನನಗೆ ಮಸಾಜ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತಲ್ವ ಅಂತ ಅಂದ್ಕೊತಾ ಇದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಅದನ್ನು ಮಾಡ್ತೀನೋ ಇಲ್ವಾ ಅಂತ. ಆ್ಯಸ್ ಆಫ್ ನೌ ಇವತ್ತಿಗೆ ಹಿಂಗೆ ಮಾಡ್ತಾಯಿದ್ದೀನಿ. ಬಟ್ 21 ಡೇಸ್ ಚಾಲೆಂಜ್ ನಾನು ಏನು ಡೈಲಿ ವ್ಲಾಗ್ಸ್ ಇವತ್ತಿಂದ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದರಲ್ಲಿ ಇದು ಇನ್ಕ್ಲೂಡೆಡ್ ಇರುತ್ತೆ ಪಕ್ಕ. ನಾನು 21 ಡೇಸ್ ಆದಮೇಲೆ ನನ್ನ ರಿಸಲ್ಟ್ ಕೂಡ ತೋರಿಸ್ತೀನಿ. ನೋಡಿ, ಇದು ನ್ಯಾಚುರಲ್ಲಾಗಿ ಬರೋವಂಥ ಅಲೋವೆರಾನೇ ಬೆಸ್ಟ್ ಅನಿಸುತ್ತೆ.
ಕೆಲವೊಬ್ಬೊಬ್ರು ಸ್ಕಿನ್ಗೆ ಆಗಲ್ಲ. ನನ್ನ ಫ್ರೆಂಡ್ ಸ್ಕಿನ್ ನೋಡಿದ್ದೀನಿ, ಅವಳಿಗೆ ಅಲೋವೆರಾ ಹಾಕಿದಾಗ ತುಂಬ ಪ್ರಾಬ್ಲಮ್ ಆಗಿತ್ತು. ಇದಕ್ಕೆ ಟರ್ಮರಿಕ್ ಹಾಕ್ಕೊಂಡ್ರೆ ನನಗೂ ಕೂಡ ಆಗುತ್ತೆ. ನನಗೆ ಅರ್ಶಿನ ಆಗಬರಲ್ಲ ಫೇಸ್ಗೆ. ಓಕೆ, ಇಷ್ಟು ಹಚ್ಕೊಂಡಿದ್ದೀನಿ. ನಾನು ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 20 ಮಿನಿಟ್ಸ್ ನಾನು ಫೇಸಲ್ಲಿ ಬಿಡ್ತೀನಿ. ಆಫ್ಟರ್ ದಟ್ ಇದನ್ನು ವಾಶ್ ಮಾಡ್ಕೊತೀನಿ. ಸ್ನಾನ ಮಾಡಬೇಕು ಹೇಗಿದ್ರು. ನಾನು ಇನ್ಮೇಲಿಂದ ಆಯಿಲ್ನ ಓವರ್ನೈಟ್ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಂದು ಡ್ಯಾಂಡ್ರಫ್ ಇಶ್ಯೂ ಕೂಡ ಆಗ್ತಾಯಿದೆ. ಸೊ ಓವರ್ನೈಟ್ ಬಿಡಲ್ಲ. ಇವಾಗ ಇದನ್ನು ವಾಶ್ ಮಾಡ್ಕೊಳ್ಬೇಕು. ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಈಗ ಅಲೋವೆರಾ ಹಚ್ಚಿ ಅದು 20-25 ಮಿನಿಟ್ಸ್ ಆಗಿದೆ. ಅದು ಕಂಪ್ಲೀಟ್ ಡ್ರೈ ಆಗಿದೆ. ಇವಾಗ ಇದನ್ನು ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಆದಮೇಲೆ ದಿಸ್ ಈಸ್ ದ ಫಸ್ಟ್ ಡೇ ಆಫ್ ರಿಸಲ್ಟ್ ಹೆಂಗಿದೆ. ಓಕೆ, ಫಸ್ಟ್ ಡೇನಲ್ಲಿ ಅಷ್ಟು ಮೇಜರ್ ಡಿಫ್ರೆನ್ಸ್ ಕಾಣಿಸಿಲ್ಲ ಅಂದರೂ ಓಕೆ, ಮಚ್ ಬೆಟರ್ ಅಂತ ಅನ್ನಿಸ್ತಾ ಇದೆ. ಐ ಆಮ್ ಫೀಲಿಂಗ್ ಸೋ ಫ್ರೆಶ್. ಓಕೆ, ಫಸ್ಟು ಹೇರ್ನ ಡ್ರೈ ಮಾಡ್ಕೊಳ್ಬೇಕು. ಹೇರ್ ಡ್ರೈ ಮಾಡೋಕ್ಕೆ ಮುಂಚೆ ಫಸ್ಟ್ ನಾನು ಹೇರ್ ಸಿರಮ್ ಯೂಸ್ ಮಾಡ್ತೀನಿ, ನಾಟ್ ಎವ್ರಿ ಡೇ. ಇವಾಗ ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡಬೇಕು, ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಆಮೇಲೆ ಹೇರ್ ಡ್ರೈ ಮಾಡ್ಕೊಳ್ತೀನಿ. ಈ ಥರ ಅಪ್ಲೈ ಮಾಡುವಾಗ ಎಷ್ಟು ಚಿಕ್ಕ ಚಿಕ್ಕ ಪಿಂಪಲ್ಸ್ ಫೀಲ್ ಆಗ್ತಾಯಿದೆ ಅಂದರೆ ಒಂಥರ ಏನೋ ಇದೆಯೇನೋ ಫೇಸ್ ಮೇಲೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಇದೆಲ್ಲ ಫಸ್ಟು ಹೋಗಿಸ್ಕೊಳ್ಬೇಕು. ಓಕೆ, ಇವಾಗ ಕೈನಲ್ಲಿ ನೋಡಿ ಯಾವ ಥರ ಆಗಿದೆ ನನಗೆ ಅಂತ. ಸ್ಕಿನ್ ಅಲರ್ಜಿ, ಮನೇಲಿ ಡಸ್ಟ್ ಜಾಸ್ತಿ ಆಗಿರೋದ್ರಿಂದ, ಮನೆ ಕ್ಲೀನಿಂಗ್ ಮಾಡಿಸ್ತಿದ್ದರಿಂದ ತುಂಬ ಅಂದರೆ ತುಂಬ ಆಗಿದೆ. ಇವಾಗ ಅಲೋವೆರಾದು ಬಂದು ಹಚ್ಕೊಳ್ತೀನಿ ಇವಾಗ. ಆಮೇಲೆ ನೈಟು ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಡಾಕ್ಟರು, ಅದನ್ನು ಹಚ್ಕೊಳ್ತೀನಿ. ಸ್ಕಿನ್ ಪ್ರಾಬ್ಲಮ್ ಇದು ಬಿಸಿಲಿಗೆ ಕೂಡ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದು. ಬಿಸಿಲಿಂದ ಆಗಿರ್ಬೋದು ಅಥವಾ ಬೇರೆಯವ್ರು ಯಾರಾದರೂ ಸ್ಕಿನ್ ಅಲರ್ಜಿ ಅವ್ರು ಇರೋದನ್ನ ಏನಾದರೂ ಯೂಸ್ ಮಾಡಿರೋದ್ರಿಂದ ಆಗಿರ್ಬೋದು ಅಂತ ಹೇಳಿದ್ದಾರೆ. ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಆಗಿಬಿಟ್ಟಿದೆ. ಕೈಯಲ್ಲಿ ಫುಲ್ ಕಡ್ತಾ ಬರ್ತಾಯಿತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಇದನ್ನು ಇವಾಗ ಹಚ್ಕೊಂಡು ಬಿಡ್ತೀನಿ. ನೈಟ್ ಮತ್ತು ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ಆಯಿಂಟ್ಮೆಂಟ್ ಏನು ಕೊಟ್ಟಿದ್ದಾರೆ ಡಾಕ್ಟರು, ಅದು ಆಯಿಂಟ್ಮೆಂಟ್ ಹಚ್ಕೊಳ್ಬೇಕು. ಆವಾಗ ಅಂದರೆ ಕಡ್ತ ಎಲ್ಲ ಕಮ್ಮಿ ಆಗಿದೆ, ಮಾರ್ಕ್ಸ್ ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ. ಆದರೂ ನೋಡಿ ಗೈಸ್ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಮಾರ್ಕ್ಸ್, ಇದೇನೆ ಆಗಿರೋದು. ನಿಮ್ಗೆ ಇವಾಗ ಲೈಟ್ ಎಫೆಕ್ಟಲ್ಲಿ ಇವಾಗ ಸರಿಯಾಗಿ ಕಾಣಿಸ್ಬೋದು ಅನಿಸುತ್ತೆ. ಇವಾಗ ನೋಡಿ ಈ ಥರ ಮಾರ್ಕ್ಸ್ ಆಗಿದೆ. ಇದನ್ನು ರಿಂಗ್ ಬಾಮ್ಸ್ ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಸನ್ಬರ್ನ್ ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಆ ಥರ ಆಗಿಬಿಟ್ಟಿದೆ. ಓಕೆ, ಲೆಟ್ಸ್ ಮೂವ್ ಆನ್. ಇವಾಗ ನಂದು ಹೇರ್ನೆಲ್ಲ ಡ್ರೈ ಮಾಡ್ಕೊಳ್ಬೇಕು. ನಂದು ಮೇನ್ ಡ್ರೈಯರ್ ಹಾಳಾಗಿದೆ, ಸೊ ಹಾಗಾಗಿ ಬ್ಲೋ ಡ್ರೈಯರಿಂದ ಹೇರ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಅದನ್ನು ಸೆಟ್ಟಿಂಗ್ ಏನು ಮಾಡ್ಕೊಳಲ್ಲ, ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಂದು ಸ್ಮೂತ್ನಿಂಗ್ ಮಾಡಿರೋದ್ರಿಂದ ಹೇರು ಸುಮ್ಮನೆ ಹಾಗೆ ನ್ಯಾಚುರಲಾಗಿ ಹೇರ್ ಒಣಗಿಸೋದು ತುಂಬ ಒಳ್ಳೆಯದು. ಆದರೆ ಇವಾಗ ಆಪ್ಷನ್ನೇ ಇಲ್ಲ ನನಗೆ. ಯಾಕೆಂದರೆ ನ್ಯಾಚುರಲ್ ಒಣಗ್ಸೋಕೆ ಬಿಟ್ಟರೆ ತುಂಬ ಅಂದರೆ ತುಂಬ ಪೊರ್ಕೆ ಥರ ಕಾಣಿಸುತ್ತೆ. ಹಾಗಾಗಿ ಬ್ಲೋ ಡ್ರೈನಲ್ಲಿ ಮಾಡ್ತಾಯಿದ್ದೀನಿ. ಹೇರೆಲ್ಲ ಡ್ರೈ ಮಾಡಿಕೊಂಡು ಬೇರೆ ಬೇರೆ ಕೆಲಸ ಇದೆ ಇವತ್ತಿಂದು, ಅದನ್ನು ಕಂಪ್ಲೀಟ್ ಮಾಡಬೇಕು. ತುಂಬ ಅಂದರೆ ತುಂಬ ಬಿಸಿ ಆಗಿಬಿಡುತ್ತೆ ಇದು. ಗಾಯ್ಸ್, ಇವಾಗ ಸ್ನಾನ ಮಾಡಿ ಆಯಿತು, ಎಲ್ಲ ಮಾಡಿ ಆಯಿತು, ಕೂದಲನ್ನ ಡ್ರೈ ಮಾಡ್ಕೊಂಡಿದ್ದಾಯಿತು. ನಾನು ಅದನ್ನೇನು ಸೆಟ್ಟಿಂಗ್ ಮಾಡ್ಕೊಂಡಿದ್ದೆ, ಸುಮ್ಮನೆ ಡ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಷ್ಟೇ ಇವತ್ತಿನ ಬ್ಲಾಗ್ ಆಗಿರುತ್ತೆ. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಆಫ್ಟರ್ 21 ಡೇಸ್. ನನ್ನ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಕಾಣುತ್ತಾ
ನೋಡಬೇಕು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹೆಲ್ಪ್ ಮೀ. ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿರ್ತೀನಿ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ನನಗೆ ಆ ದಿನ ಚೆನ್ನಾಗಿ ಅನಿಸುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಟು ದ ನ್ಯೂ ಯೂಟ್ಯೂಬರ್ಸ್. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ನೋಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋನಲ್ಲಿ. ಟಾಟಾ, ಬಾಯ್ ಬಾಯ್, ಸಿ ಯು.